ಕರ್ನಾಟಕದಲ್ಲಿರುವ 7 ವಿಚಿತ್ರ ಮತ್ತು ಅದ್ಭುತವಾದ ಸ್ಥಳಗಳು. ಮೊದಲನೆಯದಾಗಿ ಕೊಕ್ಕರೆಬೆಳ್ಳೂರು. ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಕೊಕ್ಕರೆಬೆಳ್ಳೂರು ಕರ್ನಾಟಕದ ಅತ್ಯಂತ ವಿಶಿಷ್ಟ ಗ್ರಾಮಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಚಳಿಗಾಲದಲ್ಲಿ ಸಾವಿರಾರು ವಲಸೆ ಪಕ್ಷಿಗಳು ಇಲ್ಲಿ ಬಂದು ಮರಗಳ ಮೇಲೆಯೇ ಗೂಡು ಕಟ್ಟುತ್ತವೆ. ಆಶ್ಚರ್ಯದ ವಿಷಯವೇನೆಂದರೆ ಗ್ರಾಮಸ್ಥರು ಈ ಪಕ್ಷಿಗಳನ್ನು ಓಡಿಸದೆ ತಮ್ಮ ಮನೆಯ ಸದಸ್ಯರಂತೆ ಕಾಪಾಡುತ್ತಾರೆ. ಮನುಷ್ಯರು ಮತ್ತು ಪಕ್ಷಿಗಳ ನಡುವಿನ ಅಪರೂಪದ ಸ್ನೇಹಕ್ಕೆ ಈ ಗ್ರಾಮ ಪ್ರಸಿದ್ಧಿಯಾಗಿದೆ. ಇಲ್ಲಿರುವಂತಹ ವೈಶಿಷ್ಟ್ಯತೆಯನ್ನು ಕಂಡುಹಿಡಿಯಲು ಫಾರಿನ್ ಕಂಟ್ರಿಯಿಂದ ಅನೇಕ ವ್ಯಕ್ತಿಗಳು ಬಂದಿದ್ದಾರೆ. ನಂತರ ಎರಡನೆಯದಾಗಿ ಯಾಣ ಬಂಡೆಗಳು. ಉತ್ತರ ಕನ್ನಡದಲ್ಲಿರುವಂತಹ ಯಾಣವು ತನ್ನ ಬೃಹತ್ ಕಪ್ಪು ಸುಣ್ಣದ ಕಲ್ಲುಗಳಿಗಾಗಿ ಪ್ರಸಿದ್ಧಿಯಾಗಿದೆ. ಈ ಬಂಡೆಗಳು ಸುಮಾರು 90 ಮೀಟರ್ಗಿಂತ ಹೆಚ್ಚು ಎತ್ತರದಲ್ಲಿದ್ದು ಲಕ್ಷಾಂತರ ವರ್ಷಗಳ ನೈಸರ್ಗಿಕ ಪ್ರಕ್ರಿಯೆಯಿಂದ ರೂಪುಗೊಂಡಿವೆ. ದಟ್ಟ ಕಾಡಿನ ಮಧ್ಯೆ ಇರುವ ಈ ಸ್ಥಳಕ್ಕೆ ತಲುಪಲು ಸ್ವಲ್ಪ ಟ್ರೆಕ್ಕಿಂಗ್ ಮಾಡಬೇಕಾಗುತ್ತದೆ. ಮಳೆಗಾಲದಲ್ಲಿ ಇಲ್ಲಿನ ಹಸಿರು ಪರಿಸರ ಮತ್ತು ಮಂಜು ಈ ಸ್ಥಳವನ್ನು ಇನ್ನಷ್ಟು ಸುಂದರವಾಗಿಸುತ್ತದೆ. ಪ್ರಕೃತಿ ಪ್ರಿಯರು ಮತ್ತು ಛಾಯಾಗ್ರಾಹಕರಿಗಾಗಿ ಇದು ಅತ್ಯಂತ ಮೆಚ್ಚಿನ ತಾಣವಾಗಿದೆ. ಇಲ್ಲಿಗೆ ಬಂದು ನೆಲೆಸಿದವರು ಮತ್ತು ವಾಸಿಸುವವರು ಈ ಸ್ಥಳವನ್ನು ಬಿಟ್ಟು ಹೋಗಲು ಮನಸ್ಸಾಗುವುದಿಲ್ಲ. ನೀವು ಒಮ್ಮೆ ಈ ಸ್ಥಳವನ್ನು ನೋಡಿದರೆ ನಿಜಕ್ಕೂ ಆಶ್ಚರ್ಯರಾಗುತ್ತೀರಿ. ಏಕೆಂದರೆ ಸುಮಾರು ಉದ್ದದ ಅಷ್ಟು ಕಲ್ಲುಗಳು ಹೇಗೆ ನಿಂತಿವೆ ಎಂದು ವೈಜ್ಞಾನಿಕವಾಗಿ ಯಾರಿಂದಲೂ ಸಹ ಕಂಡುಹಿಡಿಯಲು ಆಗುತ್ತಿಲ್ಲ. ಅಂತಹ ವೈಶಿಷ್ಟ್ಯತೆಯನ್ನು ಕಂಡುಹಿಡಿಯಲು ಅನೇಕ ವೈಜ್ಞಾನಿಗಳು ಸಫಲರಾಗಿಲ್ಲ. ನೆಕ್ಸ್ಟ್ ಮೂರನೆಯದಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಕಾವಲೆ ದುರ್ಗ ಕೋಟೆ. ಪಶ್ಚಿಮ ಘಟ್ಟದ ದಟ್ಟಕಾಡಿನ ಮಧ್ಯೆ ಇರುವ ಕಾವಲೆ ದುರ್ಗ ಕೋಟೆಯು ಸುಮಾರು 600 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಈ ಕೋಟೆಯೊಳಗೆ ಹಳೆಯ ದೇವಾಲಯಗಳು ಮತ್ತು ಕೆರೆಗಳು, ಅರಮನೆಗಳ ಅವಶೇಷಗಳು ಮತ್ತು ಕಲ್ಲಿನ ಗೋಡೆಗಳು ಇಂದಿಗೂ ಕಾಣಿಸುತ್ತವೆ. ಕೋಟೆಯ ಮೇಲ್ಭಾಗದಿಂದ ಕಾಣುವ ಪರ್ವತಗಳು ಮತ್ತು ಕಾಡಿನ ದೃಶ್ಯ ಮನಮೋಹಕವಾಗಿರುತ್ತದೆ. ಒಂದು ವೇಳೆ ನೀವು ಇತಿಹಾಸ ಹಾಗೂ ಪ್ರಕೃತಿ ಎರಡನ್ನೂ ಒಂದೇ ಸ್ಥಳದಲ್ಲಿ ಅನುಭವಿಸಲು ಬಯಸಿದರೆ ಇದು ಅತ್ಯುತ್ತಮ ತಾಣ. ಮತ್ತು ಇಲ್ಲಿರುವಂತಹ ಬೆಳಗಿನ ಮಂಜು ಮತ್ತು ಸತತ ಮಳೆ, ಏಕೆಂದರೆ ಈ ಸ್ಥಳದಲ್ಲಿ ಸತತವಾಗಿ ಯಾವಾಗಲೂ ಮಳೆಯಾಗುತ್ತಿರುತ್ತದೆ ಹಾಗೂ ಮಂಜು ಸಹ ಬೆಳಿಗ್ಗೆ ಅದ್ಭುತವಾಗಿ ಬೀಳುತ್ತದೆ. ಇದನ್ನು ನೋಡಲು ಬಯಸುವವರಿಗೆ ಇಲ್ಲಿರುವಂತಹ ಸ್ಥಳ ತುಂಬ ಮೆಚ್ಚುಗೆಯಾಗುತ್ತದೆ, ಏಕೆಂದರೆ ಇಲ್ಲಿರುವಂತಹ ಅದ್ಭುತ ತಾಣ ಬೇರೆಲ್ಲಿಯೂ ಇಲ್ಲ. ಒಂದು ವೇಳೆ ನೀವು ಈ ಸ್ಥಳಕ್ಕೆ ಟ್ರೆಕ್ಕಿಂಗ್ ಹೋದರೆ ನಿಮಗೆ ವಾಪಸ್ ಬರಲು ಮನಸ್ಸೇ ಆಗುವುದಿಲ್ಲ, ಏಕೆಂದರೆ ಅಲ್ಲಿರುವಂತಹ ಕಟ್ಟಡಗಳು ಮತ್ತು ಮರಗಳು ತುಂಬ ಹಳೆಯದಾಗಿರುವುದರಿಂದ ಅಲ್ಲಿರುವಂತಹ ಸುಗಂಧ ವಾಸನೆ ಮನಸ್ಸಿಗೆ ತುಂಬ ಅಚ್ಚುಗೆಯಾಗುತ್ತದೆ ಮತ್ತು ಅತ್ಯಂತ ಪ್ರಶಾಂತವಾದ ಸ್ಥಳವೂ ಇದಾಗಿದೆ. ನಂತರ ನಾಲ್ಕನೆಯದಾಗಿ ಸೇಂಟ್ ಮೇರಿಸ್ ದ್ವೀಪ. ಇದು ಉಡುಪಿ ಜಿಲ್ಲೆಯಲ್ಲಿದೆ ಮತ್ತು ಉಡುಪಿ ಸಮುದ್ರದ ತೀರದಿಂದ ದೋಣಿಯಲ್ಲಿ ಸ್ವಲ್ಪ ಕಿಲೋಮೀಟರ್ ಚಲಿಸಿದರೆ ಈ ದ್ವೀಪವು ಕಾಣುತ್ತದೆ. ಈ ದ್ವೀಪವು ತನ್ನ ವಿಶಿಷ್ಟ ಷಡ್ಭುಜಾಕಾರದ ಬಾಸ್ಟಲ್ ಕಲ್ಲುಗಳಿಂದ ವಿಶ್ವಪ್ರಸಿದ್ಧಿಯಾಗಿದೆ. ಇಲ್ಲಿ ಜ್ವಾಲಾಮುಖಿ ಚಟುವಟಿಕೆಗಳಿಂದ ಲಕ್ಷಾಂತರ ವರ್ಷಗಳ ಹಿಂದೆಯೇ ಈ ಕಲ್ಲುಗಳು ರೂಪುಗೊಂಡಿವೆ ಎಂದು ವೈಜ್ಞಾನಿಕವಾಗಿಯೂ ಸಹ ಸೃಷ್ಟಿಯಾಗಿದೆ. ಸ್ವಚ್ಛ ಸಮುದ್ರ, ನೈಸರ್ಗಿಕ ಸೌಂದರ್ಯ ಮತ್ತು ಅಪರೂಪದ ಶಿಲಾರಚನೆಗಳಿಂದ ಈ ದ್ವೀಪವು ಪ್ರವಾಸಿಗರ ಮೆಚ್ಚಿನ ತಾಣವಾಗಿದೆ. ಮತ್ತು ಈ ಉಡುಪಿ ಜಿಲ್ಲೆಯಲ್ಲಿರುವಂತಹ ಸೇಂಟ್ ಮೇರಿಸ್ ದ್ವೀಪಕ್ಕೆ ಕರ್ನಾಟಕದ ಐಸ್ಲ್ಯಾಂಡ್ ಎಂದು ಹೆಸರಿಡಲಾಗಿದೆ, ಏಕೆಂದರೆ ಇದು ಐಸ್ಲ್ಯಾಂಡ್ಗಿಂತ ಅದ್ಭುತವಾದ ತಾಣ ಎಂದು ಕರ್ನಾಟಕರು ಅಭಿಪ್ರಾಯಪಟ್ಟಿದ್ದಾರೆ. ನಂತರ ಐದನೆಯದಾಗಿ ಶಿವನ ಸಮುದ್ರದ ಜಲಪಾತ. ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಇದು ಕಾವೇರಿ ನದಿಯ ನೀರು ಭಾರೀ ವೇಗದಲ್ಲಿ ಕೆಳಗೆ ಧುಮುಕಿ 2 ಪ್ರಮುಖ ಜಲಪಾತಗಳನ್ನು ನಿರ್ಮಿಸುತ್ತದೆ. ಮಳೆಗಾಲದಲ್ಲಿ ಈ ಜಲಪಾತದ ಸೌಂದರ್ಯವನ್ನು ವರ್ಣಿಸಲು ಪದಗಳೇ ಸಾಲುವುದಿಲ್ಲ. ಇಲ್ಲಿನ ನೀರಿನ ಗರ್ಜನೆ ಮತ್ತು ಪ್ರಕೃತಿಯ ಸೊಬಗು ಸಾವಿರಾರು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಜೊತೆಗೆ ಏಷ್ಯಾದ ಮೊದಲ ಜಲವಿದ್ಯುತ್ ಕೇಂದ್ರಗಳಲ್ಲಿ ಒಂದನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಈ ವಿನ್ಯಾಸವು ಇದರ ಮತ್ತೊಂದು ವಿಶೇಷತೆಯಾಗಿದೆ. ನಂತರ ಆರನೆಯದಾಗಿ ಗುಡಿಬಂಡೆ ಕೋಟೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ. ಇದು ಸುಮಾರು 400 ವರ್ಷಗಳ ಹಿಂದೆ ನಿರ್ಮಿಸಲಾದ ಕೋಟೆಯು ಎತ್ತರದ ಬೆಟ್ಟದ ಮೇಲಿದ್ದು ಅಲ್ಲಿಗೆ ಹೋಗಲು 100 ಕಲ್ಲಿನ ಮೆಟ್ಟಲುಗಳನ್ನು ಏರಬೇಕು. ಮೇಲಕ್ಕೆ ಹೋದ ನಂತರ ಕಾಣುವ ಪ್ರಕೃತಿ, ಕೆರೆಗಳು ಮತ್ತು ಬೆಟ್ಟಗಳ ದೃಶ್ಯ ಅದ್ಭುತವಾಗಿರುತ್ತದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಈ ಸ್ಥಳದ ಸೌಂದರ್ಯ ಇನ್ನಷ್ಟು ಹೆಚ್ಚಾಗುತ್ತದೆ. ಟ್ರೆಕ್ಕಿಂಗ್ ಮತ್ತು ಇತಿಹಾಸವನ್ನು ಇಷ್ಟಪಡುವವರಿಗೆ ಇದು ಸೂಕ್ತವಾದ ಸ್ಥಳ ಅಂತಲೇ ಹೇಳ್ಬೋದು. ಇಲ್ಲಿರುವಂತಹ ಗುಡ್ಡದ ಮೇಲೆ ಒಂದು ಚಿಕ್ಕದಾದಂತಹ ದೇವಸ್ಥಾನವಿದೆ ಮತ್ತು ಅದನ್ನು ಹತ್ತಲು ನೀವು ಮೆಟ್ಟಲುಗಳ ಮುಖಾಂತರ ಹತ್ತಬೇಕಾಗುತ್ತದೆ ಮತ್ತು ಅಲ್ಲಿ ಸಿಗುವಂತಹ ಸ್ವರ್ಗ ಬೇರೆಲ್ಲಿಯೂ ಸಿಗುವುದಿಲ್ಲ. ನಂತರ ಕೊನೆಯದಾಗಿ ಅಂತರ್ಗಂಗೆ. ಇದು ಬೇರೆಲ್ಲೂ ಇಲ್ಲ, ನಮ್ಮ ಕೋಲಾರ ಜಿಲ್ಲೆಯಲ್ಲಿದೆ.
ಅಂತರ್ಗಂಗೆ ಎಂದರೆ ಒಳಗಿನಿಂದ ಹರಿಯುವ ಗಂಗೆ ಎಂಬ ಅರ್ಥ. ಈ ಬೆಟ್ಟದೊಳಗಿನಿಂದ ವರ್ಷಪೂರ್ತಿ ತಂಪಾದ ನೀರು ಹರಿಯುತ್ತಿರುತ್ತದೆ. ಇಲ್ಲಿನ ಗುಹೆಗಳು, ಕಲ್ಲಿನ ರಚನೆಗಳು ಮತ್ತು ಟ್ರೆಕ್ಕಿಂಗ್ ಮಾರ್ಗಗಳು ಸಾಹಸ ಪ್ರಿಯರನ್ನು ಆಕರ್ಷಿಸುತ್ತವೆ. ಬೆಟ್ಟವನ್ನು ಏರಿ ಗುಹೆಯೊಳಗೆ ಹೋಗುವ ಅನುಭವ ಬಹಳ ರೋಚಕವಾಗಿರುತ್ತದೆ. ಪ್ರಕೃತಿ, ಸಾಹಸ ಮತ್ತು ರಹಸ್ಯಮಯ ವಾತಾವರಣವನ್ನು ಒಂದೇ ಸ್ಥಳದಲ್ಲಿ ಅನುಭವಿಸಬೇಕೆಂದರೆ ಅಂತರ್ಗಂಗೆ ಅತ್ಯುತ್ತಮ ಆಯ್ಕೆಯಾಗಿದೆ.